Good morning, Karnataka. Yes, guys. So, day 3 and ಬರೇ ಬಿಡಲ್ ಈಗ ಡೇ 3 ಬೆಳಗ್ಗೆ 10 ಗಂಟೆ ಆಗ್ಯದ. ಎದ್ದು ಎಲ್ಲರೂ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ನಾಷ್ಟ ಮಾಡ್ಲಿಕ್ಕೆ ಹೊಂಟೇವಿ. ಯಾಕೆ 10 ಗಂಟೆಗೆ ಎದ್ದೀವಿ ಅಂತ ಹೇಳು. ವಾಯ್ ಯಾಕೆ ಹೇಳಿದ್ರೆ ನಿನ್ನೆ ಫುಲ್ ಕರೆಕ್ಟ್ ಲೈಫ್ ಡಿಸ್ಕಷನ್ಸ್ ಮಾಡ್ಕೊತಿದ್ವಿ. ಕಂಟಿನ್ಯೂಸ್ 3 ಗಂಟೆ ಮಟ್ಟ ಪಂಟ ಹೊಡೆದು ಮಾಡ್ಕೊಂಡು ಫೈನಲಿ ನಾವು ಹೆಡಿಂಗ್ ಟುವರ್ಡ್ಸ್ ಟು ಹ್ಯಾವ್ ಅ ಟಿಫನ್ ನಾಷ್ಟ ಮಾಡಿ ಯಾರು ಹೆಡಿಂಗ್ ಟುವರ್ಡ್ಸ್ ಸೌತಡ್ಕ ಗಣಪತಿ. ಸೊ ಅದು ಹೆಂಗಿರ್ತದ ಏನು ಅಂತೆಲ್ಲ ಎಕ್ಸ್ಪೀರಿಯನ್ಸ್. ನಾನು ಫಸ್ಟ್ ಟೈಮ್ ಧರ್ಮಸ್ಥಳ ಇದು 4th ಟೈಮು, ಬಟ್ ಸೌತಡ್ಕ ಫಸ್ಟ್ ಟೈಮ್ ಹೊಂಟೇನಿ. ಸೊ ಹ್ಯಾವ್ ಟು ಎಕ್ಸ್ಪೀರಿಯನ್ಸ್ ದೇರ್. ನಿಂದು ಫಸ್ಟ್ ಟೈಮ್ ಅಲ್ಲ? ಹಾಂ. ಸಿ ಯು ಗೈಸ್. ಜೊತಾದ್ರಿ ಸ್ಟೇ ಒಳಗಿದ್ವಿ. ಒಂದು ಬಿಗ್ ರೂಮ್ ಬುಕ್ ಮಾಡ್ಕೊಂಡಿದ್ವಿ. ಇಲ್ಲೇ ನೋಡ್ರಿ ಅನ್ನಪೂರ್ಣೇಶ್ವರಿ ಹೋಟೆಲ್. ನಿನ್ನೆ ರಾತ್ರಿನೂ ಇಲ್ಲಿ ಬಂದಿದ್ವಿ ಕಾಫಿ ಕುಡಿದು ಹೋಗಲಿಕ್ಕೆ. ಸೊ ಇದು ಇದೇ ಸ್ಟೇ ಅನಿಸ್ತದೆ. ಆ ಕಡೆ ಬಿಲ್ಡಿಂಗ್ ಇದು ಹೋಟೆಲ್. ಹೋಗಿ ಹೋಟೆಲ್ ಮಾತ್ರ ಮಸ್ತ್ ಅದ. A few moments later. Hey guys, so time 11 o'clock. ನಾವೀಗ ಚೆಕ್ಔಟ್ ಮಾಡಿರ್ತೇವೆ ನಮ್ಮ ಧರ್ಮಸ್ಥಳ. ಇಲ್ಲ ಬ್ಯಾಗ್ ಸೆಟ್ ಮಾಡ್ಕೊಂಡು ಪ್ಯಾಕ್ ಮಾಡ್ಕೊಂಡು ಸೌತಡ್ಕಕ್ಕೆ ಹೋಗ್ಬೇಕು. ಸೊ ಅಲ್ಲಿ ಹೋಗಿ ದರ್ಶನ ತೊಗೊಂಡು ಬ್ಯಾಕ್ ಟು ಬ್ಯಾಂಗ್ಳೂರ್. ಸೊ ಅಲ್ಲಿದೆಲ್ಲ ನಿಮ್ಗೆ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಚೆಕ್ ಆನ್ ದ ವೇ ಟು ಸೌತಡ್ಕ. ಸೊ ರೂಮ್ ಬಿಟ್ಟೇವಿ, ಎಲ್ಲ ಪ್ಯಾಕ್ ಮಾಡ್ಕೊಂಡು ಎಲ್ಲ ಬ್ಯಾಗೆಲ್ಲ ಟೈಪ್ ಮಾಡ್ಕೊಂಡು ಈಗ ಹೊಂಟೇವಿ ಸೌತಡ್ಕ ಗಣಪತಿ ನೋಡಲಿಕ್ಕೆ. ಸೊ ಅಲ್ಲಿ ಹೋಗಿ ಗಣಪತಿ ದರ್ಶನ ತಗೊಂಡು ಡೇ 3 main part is ended. Back to Bangalore. A few moments later. चतुराय गान प्राणाय गानान्तरात्मने गानोत्सुकाय गानमत्ताय गानोत्सुकमनसे. ದ ಫೇಮಸ್ ಅವಲಕ್ಕಿ ಪ್ರಸಾದ ಮಸ್ತ್ ಇರ್ತದ. ಟೇಸ್ಟ್ ಹೆಲ್ದಿ ಆ್ಯಂಡ್ ಹೋಲಿ. ಹಾಯ್ ಗೈಸ್. ಸೊ ಜಸ್ಟ್ ಸೌತಡ್ಕ ದರ್ಶನ ಮುಗಿಸಿ ಅನ್ನ ಪ್ರಸಾದ ತೊಗೊಂಡು ಬಂದ್ವಿ. ಅನ್ನ ಸಾರು, ಅನ್ನ ಹುಳಿ, ಪಾಯಸ, ಮಜ್ಜಿಗೆ ಎಲ್ಲ ಫುಲ್. ಸೌತೆಕಾಯಿ ಉಪ್ಪಿನಕಾಯಿ, ಸೌತೆಕಾಯಿ ಮಾವಿನಕಾಯಿ ಮಿಕ್ಸ್ ಉಪ್ಪಿನಕಾಯಿ. ನೆಕ್ಸ್ಟ್ ಲೆವೆಲ್ ಇತ್ತು ಊಟ ಮಾತ್ರ. ಪ್ರಸಾದ ಅಂದ್ರೆ ಎಲ್ಲಿ ಹೋದ್ರೂ ಪ್ರಸಾದ ಇಸ್ ಪ್ರಸಾದ ಒಳ್ಳೆ. ಅದು ಯಾವುದಕ್ಕೂ ಕಂಪೇರ್ ಮಾಡಲಿಕ್ಕೆ ಆಗಲ್ಲ. ಸೊ ದರ್ಶನ ಮಾಡಿದ್ವಿ. ದರ್ಶನ ಚಲೋ. ದರ್ಶನ ಮಾಡೋದು ಮಡಿ ಒಳಗೆ ಮಳೆಯಾಗ ಮಸ್ತ್. ಆಮೇಲೆ ಅಷ್ಟೊಂದು ರಶ್ಶು ಇಲ್ಲ, ವೀಕ್ ಡೇ ಅಲ್ಲ. ಆ್ಯಂಡ್ ಮೇನ್ ಥಿಂಗ್ ಅಂದ್ರೆ ನಿನ್ನೆ ಸೋಮವಾರ ಶಿವನ ದರ್ಶನ, ಈಗ ಮಂಗಳವಾರ ಗಣೇಶನ ದರ್ಶನ ಆಯ್ತು. ಆ್ಯಂಡ್ ಇದು ಯಾವುದು ಪ್ಲ್ಯಾನ್ಡ್ ಇರಲಿಲ್ಲ. ಎಲ್ಲ ಲೈಕ್ ಅದ್ರ ಯಾಕೆ ವೀಡಿಯೋ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಅಂದ್ರೆ ಇಲ್ಲಿ ಹೋಗಿ ವಿಶೇಷತೆ ಕೇಳ್ಕೊಂಡು ಬಂದ್ವಿ. ಸೊ ಅವ್ರೇನು ಹೇಳಿದ್ರಂದ್ರೆ ಸೌತಡ್ಕ ಯಾಕೆ ಹಿಂಗೆ ಓಪನ್ ಗುಡಿ ಅದು ಏನು ಇದ್ರದ್ದು ವಿಶೇಷತೆ. ಆಮೇಲೆ ಇಲ್ಲಿ ಗಂಟಿ ಕಟ್ಟಾರ ಮತ್ತು ಸೌತೆಕಾಯಿ ಪೂಜೆ ಮಾಡ್ತಾರೆ, ಸೌತೆಕಾಯಿ ನೈವೇದ್ಯ ಮಾಡ್ತಾರೆ. ಸೌತೆಕಾಯಿ ನೈವೇದ್ಯ ಮಾಡೋದು ನಾವೆಲ್ಲ ನೋಡಿರಲಿಲ್ಲ. ಸೊ ಇಲ್ಲೇ ನೋಡಿದ್ದು. ಆಮೇಲೆ ಅವಲಕ್ಕಿ ಪ್ರಸಾದ ಕೊಡ್ತಾರೆ. ಸೊ ಇದೆಲ್ಲ ಯಾವುದಕ್ಕೆ ಅಂತ ಸ್ವಲ್ಪ ಡೌಟ್ ಆಗಿತ್ತು. ಹೇಳಿದ್ರು ಅವರಲ್ಲಿ ಒಬ್ರು ಹೇಳಿದರು, ಲೈಕ್ ಇಲ್ಲೇ ಆ್ಯಕ್ಚುಲಿ ಗಣೇಶ ಸಿಕ್ಕಿದ್ದು ಹೆಂಗಂದ್ರೆ ಸಣ್ಣ ಹುಡುಗರು ಆಟಾಡೋ ಮುಂದೆ ಗಣೇಶನ ವಿಗ್ರಹ, ವಿಷ್ಣು ವಿಗ್ರಹ ಮತ್ತು ವೀರಭದ್ರೇಶ್ವರ ವಿಗ್ರಹ 3 ಸಿಕ್ಕಿದ್ವಂತ. ಅದನ್ನು ಗಿಡದ ಕೆಳಗೆ ಇಟ್ಟು ಅವರು ಡೈಲಿ ಹಂಗೆ ಪೂಜೆ ಮಾಡೋದು. ಇದು ಸೌತಡ್ಕ ಅಂದ್ರೆ ಸೌತೆಕಾಯಿ ಮಾರುವಂಥ ಒಂದು ಪ್ಲೇಸ್, ಫೇಮಸ್ ಫಾರ್ ಸೌತೆಕಾಯಿ. ಸೊ ಅದನ್ನು ಅವ್ರ ಕಡೆ ಏನೂ ಇರಲಿಲ್ಲ ಅಂತ ಅವ್ರು ಅದನ್ನ ತೊಗೊಂಬಂದು ನೈವೇದ್ಯಗತೆ ಮಾಡಿ ಪೂಜೆ ಮಾಡಿ ಅದನ್ನ ಇದು ಮಾಡ್ತಿದ್ರಂತೆ. ಅವಾಗಿಂದನೂ ಇದು ಸೌತಡ್ಕ ಗಣಪತಿ ಅಂತ ಫೇಮಸ್ ಆಗ್ಯದ. ಸೊ ಇಲ್ಲಿ ಈಗೂ ಸೌತೆಕಾಯಿ ನೈವೇದ್ಯ ಮಾಡ್ತಾರೆ, ಅದನ್ನು ಪೂಜೆ ಮಾಡ್ತಾರೆ, ಅದನ್ನೇ ಪ್ರಸಾದ ಅಂತ ತಗೋತಾರೆ. ಬ್ರಾಹ್ಮಣರು ಶಾಸ್ತ್ರೋಕ್ತವಾಗಿ ಶುರು ಮಾಡ್ಕೊಂಡು ಮಾಡ್ಯಾರ. ಆ್ಯಂಡ್ ಇನ್ನೊಂದೇನಂದ್ರೆ ಗಂಟಿ ಕಟ್ಟೋ ವಿಶೇಷತೆ ಅದ. ಇಲ್ಲಿ ನೀವೇನಾರು ಬೇಡ್ಕೊಂಡು ಅದು ಈಡೇರ್ತಂದ್ರೆ ನೀವು ಬಂದು ಆ ಗಂಟಿನ ಕಟ್ಟಿ ದೇವರಿಗೆ ಸಮರ್ಪಣೆ ಮಾಡಿ ಧನ್ಯವಾದ ತಿಳಿಸಿ ನಿಮ್ಮ ಎಲ್ಲ ನಿಮ್ಮ ಮನಸ್ಸಲ್ಲಿರೋ ಎಲ್ಲ ಇದನ್ನು ದೇವ್ರ ಹತ್ರ ಹೇಳ್ಕೊಬೋದು. ಭಾಳ ಪೀಸ್ಫುಲ್ ಗುಡಿ ಅದ. ಅದಂತರೂ ಕರೆ ಅಂತರ ಬೇರೆ ವೈಬ್ ಬರ್ತದೆ. ನಾರ್ಮಲ್ ಗುಡಿ ಅಂದ್ರೆ ನೀವು ಗೋಪುರ ಒಳಗೆ ನೋಡಿರ್ತೀರಿ, ಗರ್ಭಗುಡಿ ಒಳಗೆ ನೋಡಿರ್ತೀರಿ. ಇದೊಂಥರ ಫುಲ್ ಓಪನ್, ಇಟ್ ಈಸ್ ಓಪನ್ ಫಾರ್ ಆಲ್ ಅನ್ನೋ ಥರ ಅದ. ಹಂಗದ ಫುಲ್ ಚಲೋ ಅದ, ಮಸ್ತ್ ಅದ. ಎಕ್ಸ್ಪೀರಿಯನ್ಸು ಚಲೋ ಅದ. ವಿಶೇಷತೆ ತಿಳ್ಕೊಂಡಂತೂ ಇನ್ನೂ ಚಲೋ ಅನ್ನಿಸ್ತು. ಹಿಂಗೆಲ್ಲ ಮಾಡ್ತಾರ, ಹಿಂಗೆಲ್ಲ ಇರ್ತದ ಅಂತ ಫೀಲ್ ಆಯ್ತು.
ಸೊ ನೀವು ಬರ್ರಿ, ವಿಸಿಟ್ ಮಾಡಿರಿ, ಮಿಸ್ ಮಾಡ್ಕೋಬೇಡ್ರಿ. ಜಸ್ಟ್ ಧರ್ಮಸ್ಥಳದಿಂದ 16 to 17 ಕಿಲೋಮೀಟರ್ಸ್ ಅಷ್ಟೇ ಅದ. ಬಂದು ದರ್ಶನ ತಗೊಂಡು ಎಲ್ಲ ಬೇಡ್ಕೊಂಡು ನಿಮ್ಗೆ ಎಲ್ಲ ವರ್ಕ್ ಆದಮೇಲೆ ಬಂದು ಗಂಟೆ ಕಟ್ಟಿ ಹರಕೆ ತೀರಿಸಿ ಆರಾಮಾಗಿರಿ. ಸಿ ಗೈಸ್, ಬಾಯ್. ಈಗ ಆ್ಯಕ್ಚುಲಿ ನಾವು ಎಲ್ಲ ಮುಗೀತು. ಡೇ 3 ಟೈಮ್ ಎಷ್ಟು 2:30 ಆಗ್ಯದ. ಈಗ ಬೆಂಗಳೂರು ಬಿಡ್ಲಿಕತ್ತೀವಿ. ಹಾರ್ಡೆಸ್ಟ್ ಪಾರ್ಟ್ ಟ್ರಿಪ್ ಮುಗೀತು. ಸೊ ವಿ ಆರ್ ಬ್ಯಾಕ್ ಟು ಬೆಂಗಳೂರು ನಾವು. ಇಲ್ಲಿಂದ ಬೆಂಗಳೂರು ಬಿಡಬೇಕು. ಈಗ ಬಿಟ್ಟರೆ ಆಲ್ಮೋಸ್ಟ್ ಅಲ್ಲ ನೈಟ್ ಆಗ್ತದೆ, ಎಷ್ಟೊತ್ತಾಗ್ತದೆ ಗೊತ್ತಿಲ್ಲ. ನಾವು ಮಿಡಲ್ ಇನ್ಸೂರೆನ್ಸ್ ಎಲ್ಲ ಹೋಗೋದಾಗ ದಿಸ್ ಇಸ್ ವಾಟ್. ಸೊ ಆನ್ ದ ವೇ ಏನಾದರೂ ಇದ್ರೆ ಅಪ್ಡೇಟ್ ಕೊಡ್ತೇವೆ ಅಂತ. ಸ್ಟೇ ಟ್ಯೂನ್ ಟಿಲ್ ದೆನ್. ಬಾಯ್, ಸಿ ಯು. A few moments later. ಗೈಸ್, ಸೊ ವಿ ಆರ್ ಟ್ರೈಯಿಂಗ್ ಮಟ್ಕಾ ಸೋಡಾ ಆ್ಯಂಡ್ ಏನೊಂದೇನು ಶುಗರ್ ಸೊಲ್ಯೂಷನ್. ಶುಗರ್ ಸೊಲ್ಯೂಷನ್. ಇದು ಕಾಯಿ ಮೆಣಸು, ಶುಂಠಿ, ಪುದೀನ ಅದರ ಸೊಲ್ಯೂಷನ್, ಅದು ಮಿಕ್ಸ್. ಏನೇನೋ ಸೊಲ್ಯೂಷನ್. ಬಟ್ ಕೆಮಿಸ್ಟ್ರಿಗೆ ಬರೋರಿಗೆಲ್ಲ ಈಸಿ ಆಗುತ್ತೆ, ನಮಗೆಲ್ಲ ಗೊತ್ತಾಗಲ್ಲ. ಸಾರಿ, ಇದು ಮಜ್ಜಿ. ಇವಾಗ ಇದು ಹಿಂಗೆ ಬರುತ್ತಲ್ಲ, ಇದು ಅದಕ್ಕೆ ವೆಯ್ಟ್ ಮಾಡ್ತಾ ಇದೀವಿ ನಾವು. ಹಿಂಗೇನಾ? ಇಷ್ಟೇನಾ? ಅದು ಸೋಡಾ ಹಾಕಿ. ಸೋಡಾ ಹಾಕ್ಲಿಕ್ಕೆ ಅಷ್ಟೇ. ಫುಲ್ ಆದ್ಮೇಲೆ ಕುಡಿಯೋದು. ಕುಡಿ. ಹೆಂಗಿದೆ ಸ್ವಲ್ಪ ಟೇಸ್ಟ್? ಹೆಂಗಿದೆ ರಿವ್ಯೂ? ಕರಕರ, ಕೋಟ್ ಕೋಟ್, ಹುಳಿ ಹುಳಿ, ಮೆಣಸಿನ ಚಿಲ್ಲಿ ಚಿಲ್ಲಿ. ನೆಕ್ಸ್ಟ್ ಇದು ಬಂದ್ಬಿಟ್ಟು ಫುಲ್ಜರ್ ಸೋಡಾ, ಶುಗರ್ ಸಿರಪ್. ನೋಡ್ರಿ, ನಾನು ಕಲ್ತ್ಬಿಟ್ಟೆ. ನನ್ನೆಲ್ಲ ಪಾರ್ಟ್ ಟೈಮ್ ಜಾಬ್ ಕೊಟ್ಬಿಡಿ. ಕೊಕ್ಕಮ್ ಅಂದ್ರೆ ಗುನಾರ್ ಪುಳಿ ಅಂತ ಹೇಳಿ. ಲೈಟ್ ಹುಳಿ ಸ್ವೀಟ್. ಕೊಕ್ಕಮ್. ಇದರಲ್ಲೇ ಬೇರೆ ಬೇರೆ ಫ್ಲೇವರ್ಸ್ ಇದೆ. ಪೈನಾಪಲ್, ಮ್ಯಾಂಗೋ, ಪೈನಾಪಲ್, ಆರೆಂಜ್, ಕೊಕ್ಕಮ್. ನೀವು ಯಾವ್ದು ಬೇಕಾ ಟ್ರೈ ಮಾಡ್ಬೋದು. ಬ್ಲರ್ ಆಗಲೇಬಾರಿ. ಹಿಡ್ಕೊಳ್ಳಿ, ಕುಡಿಬೇಡಿ. ಈಗ ನೆಕ್ಸ್ಟು ಹಾಂ, ಮಸ್ಟ್ ಟ್ರೈ. ಈ ಸೈಡ್ ಬಂದ್ರೆ ಮಸ್ಟ್ 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 ಟ್ರೈ. Really? 1 hour later. ಹೇ ಮೈ ಪೀಪಲ್, ಸೌತಡ್ಕ ಬಿಟ್ಟು ಸ್ವಲ್ಪ ಹೊತ್ತಾಯಿತು. ಸೊ ಫೈನಲಿ ವಿ ಆರ್ ಆನ್ ದ ಶಿರಾಡಿ ಘಾಟ್. ಇನ್ನೊಂದು ಸ್ವಲ್ಪ ಹೊತ್ತಿಗೆ ಸಕಲೇಶ್ಪುರ ರೀಚ್ ಆಗ್ತೀವಿ. ಅಲ್ಲಿಂದ ನೆಕ್ಸ್ಟ್ ಬ್ಯಾಂಗ್ಳೂರ್. ರೆಸ್ಟ್ ಮಾಡೋಣ ಅಂತ ಬಂದ್ವಿ. ಗೋಲಿ ಬಜ್ಜಿ ತಿನ್ಲಿಕತ್ತೀವಿ. ಸ್ಟಿಲ್ ಲಾಂಗ್ ವೈಟ್ ಟು ಗೋ. 2 to 4 ಕಿಲೋಮೀಟರ್ಸ್ ಬೆಂಗಳೂರು ರೀಚ್ ಆಗಲಿಕ್ಕೆ. ನೆಕ್ಸ್ಟ್ ಸ್ಟಾಪ್ ಎಲ್ಲಂತ ಗೊತ್ತಿಲ್ಲ. ಕರೆಂಟ್ಲಿ ಇಲ್ಲದೀವಿ ಸದ್ಯಕ್ಕೆ. ಸಿ ಯು. 1 hour later. ಹಲೋ ಗಾಯ್ಸ್, ಸೊ ಆನ್ ದ ವೇ ಬೆಂಗಳೂರು ಹೋಗೋ ಮುಂದೆ ಸಿಕ್ಕಾಪಟ್ಟೆ ಮಳೆ ಬಂತು. ಆಲ್ಮೋಸ್ಟ್ ಕುಣಿಗಲ್ ದಾಟೇವಿ. ಇನ್ನೇನು ನೆಲಮಂಗಲ ರೀಚ್ ಆಗಬೇಕು. ಸೊ ಆನ್ ದ ವೇ ಇಲ್ಲೊಂದು ಪ್ಲೇಸ್ ಅದ, ಉಗಿಬಂಡಿ ಫುಡ್ ಸ್ಟೇಷನ್ ಅಂತ. ಫುಲ್ ಎಸ್ಥೆಟಿಕ್ ಅದ. ಫುಲ್ ಟ್ರೈನ್ ಥೀಮ್ದ ರೆಸ್ಟೋರೆಂಟ್ ಈ ಟೈಪ್ ಎಲ್ಲ ಅದ. ನೀವು ಬಂದು ಎಕ್ಸ್ಪ್ಲೋರ್ ಮಾಡಿರಿ. ಹಿಂದೆ ಎಲ್ಲ ವಾಶ್ರೂಮ್ಸ್ ಮಾಡ್ಯಾರ. ಈ ಟೈಪ್ ಇಲ್ಲಿಂದ ಐ ಥಿಂಕ್ ಈಗ ಸದ್ಯ ಕ್ಲೋಸ್ ಇರ್ಬೋದು. ಈ ಟೈಪ್ ಸದ್ಯ ಕ್ಲೋಸ್ ಮಾಡಿದ್ರೆ ಸೊ ಇಲ್ಲೇ ತೋರಿಸ್ತೀನಿ ನೋಡಿ. ಹಾಂ, ಪ್ಲೇಸ್ನು ಈ ಟೈಪ್ ಟ್ರೈನ್ ಥೀಮ್ ರೆಸ್ಟೋರೆಂಟ್. ಈ ಕಡೆ ಹಿಂಗೆ ಮಾಲೆನೂ ಒಂದದ. ಆ್ಯಂಡ್ ಹಿಂಗೆ ಔಟ್ಸೈಡ್ ಡಿನ್ನರ್ ಔಟ್ಸೈಡ್ ಇದು ಮಾಡ್ಬೇಕಂದ್ರೆ ಈ ಥರ ಚೇರ್ಸ್ ಅವ. ಹಾಂ, ಆ ಕಡೆನೂ ಒಂದು ಟ್ರೈನ್, ಈ ಕಡೆನೂ ಒಂದು ಟ್ರೈನು, ಇಲ್ಲೂ ಒಂದು ಟ್ರೈನ್, ಮ್ಯಾಲೂ ಒಂದು ಟ್ರೈನ್. ಮ್ಯಾಲೆ ಏನು ಒಂದು ಇಲ್ಲಿ ನೋಡ್ರಿ ಫುಡ್ ಸ್ಟೇಷನ್ ಅಂತಂದು ಹೇಳಿ ಒಂದು ಸ್ಕೈ ವಾಕ್ ಥರ ಮಾಡೋಣ ಮೇಲೆ. ಅಲ್ಲಿ ಸ್ಕೈ ವಾಕ್ನಾಗೂ ಕುತ್ಕೋಬೋದು, ಅಲ್ಲೂ ಫುಡ್ಡು. ಸೊ ಈ ಕಡೆ ಹೊರಗೆ ನೀವು ಔಟ್ಡೋರ್ ಸ್ಪೇಸ್ನಾಗ ಕೂಡ್ತೀರಿ ಅಂತಂದ್ರೆ ಇಲ್ಲಿ ಸ್ಟೆಪ್ಸ್ ಇದಾವೆ ಮೇಲೆ ಸ್ಕೈ ವಾಕಿಗೆ ಹೋಗಲಿಕ್ಕೆ. ಆ್ಯಂಡ್ ಇದು ಪ್ಯೂರ್ ವೆಜ್ ರೆಸ್ಟೋರೆಂಟ್. ಸೊ ಇದು ಇದು ಫುಲ್ ಔಟ್ಸೈಡ್ ಏರಿಯಾ. ಸೊ ನಾವು
ಇಲ್ಲೇ ಸ್ಟಾಪ್ ಮಾಡಿ ಬಂದು ಮಸಾಲೆ ಪೂರಿ ಮತ್ತು ಕಾಫೀಸ್ ಆರ್ಡ್ರ್ ಮಾಡೇವಿ. ನಮ್ಮ ರೈನ್ ಜಾಕೆಟ್ಸು ಹೆಲ್ಮೆಟ್ಸ್ ಎಲ್ಲ ಇಲ್ಲೇ ಬರ್ತೀವಿ. ಫುಡ್ ಚಲೋ ಅದ, ಟೇಸ್ಟ್ ಚಲೋ ಅದ. ಮಸಾಲೆ ಪೂರಿ ಟೇಸ್ಟ್ ಮಾಡಿ ನೋಡಿದೆ. ಬಟ್ ಸ್ವಲ್ಪ ಬಜೆಟ್ ಫ್ರೆಂಡ್ಲಿ ಇಲ್ಲ, ಸ್ವಲ್ಪ ಓವರ್ ರೇಟೆಡ್ ಅಕಾರ್ಡಿಂಗ್ ಟು ದ ಸ್ಪೇಸ್. ಸೊ ಬಂದು ಎಕ್ಸ್ಪ್ಲೋರ್ ಮಾಡಿರಿ ಒಂದರಿ. ಸಿ ಗೈಸ್, ಬೈ. One eternity later. Finally near our home at Tin Factory. Yes guys, so we are ending this beautiful trip finally with one last together dinner. ಹೆಂಗೆ ಫೀಲ್ ಆಗ್ತಾ ಇದೆ ಸಂಪ್ರೀತಾ ಅವರೇ? ಬೇಜಾರಿದೆ ಅಲ್ವಾ? ಸುಮ್ಮನೆ ಫೇಕ್ಔಟ್ ಮಾಡ್ತಿದ್ದೀರಾ? ಫೈನಲಿ ಬಂದ್ವಿ, ನಾವು ಡಿನ್ನರಿಗೆ ಬಂದ್ವಿ. ಈಗ ಆಲ್ಮೋಸ್ಟ್ 10 o'clock ಆಗಿದೆ ಟೈಮು. ಆ್ಯಂಡ್ ಈ ಡಿನ್ನರ್ ಆದಮೇಲೆ ಎಲ್ಲರೂ ಅವ್ರವ್ರ ಮನೆಗೆ ವಾಪಸ್ ಡಿಪಾರ್ಟ್ ಆಗ್ತೇವೆ. 3 days ಮಸ್ತ್ ಮಜಾ ಮಾಡಿ ಈಗ ಬ್ಯಾಕ್ ಟು ದ ಒರಿಜಿನಲ್ ಫಾರ್ಮ್. ಮತ್ತು ಅದ ಕೆಲಸ, ಅದ IT ಜಾಬ್, ಅದ ಲಾಗಿನ್, ಅದ ಲಾಗೌಟ್. ಸೊ 3 days ಫುಲ್ ನೆಟ್ವರ್ಕ್ ಇಲ್ಲದ ಏರಿಯಾದಾಗ ಮಸ್ತ್ ಮಜಾ ಮಾಡಿ ಈಗ ವಾಪಸ್ ಬ್ಯಾಕ್ ಟು ದ ಒರಿಜಿನಲ್ ಕ್ಯಾಚ್ ಎಲ್ಲ ಕ್ಲಿಯರ್ ಮಾಡ್ಕೊಂಡು ರೀಸ್ಟಾರ್ಟ್ ಮಾಡ್ಕೊಂಡು ರಿಫ್ರೆಶ್ಮೆಂಟ್ ರೀಸ್ಟಾರ್ಟ್ ಆಗ್ತದೆ. ಲೈಟಾಗಿ ಬೇಜಾರಾಗತ್ತದ ನನಗಂತರೂ. ಇವ್ರಿಗೆ ಹೆಂಗೆ ಆಗ್ತದೆ ಗೊತ್ತಿಲ್ಲ. ಇವ್ರು ಹ್ಯಾಪಿಯಾಗಿರ್ತಾರೆ, ಯಾಕಂದ್ರೆ ನನ್ನ ಕಾಟ ಇರಲ್ಲ ಅಂತ ಇಲ್ಲಿ. ಡಿಸ್ಕ್ರೈಬ್ ಮಾಡೋದು ನೋಡ್ರಿ ನನ್ನ ಬಗ್ಗೆ. ಅದನ್ನೆಲ್ಲ ಭಾಳ ಮಿಸ್ ಮಾಡ್ಕೊಂಡ್ರಿ. ಈಗ ಚೇಂಜ್ ಮಾಡಿಬಿಟ್ಟೆಲ್ಲ ಕ್ಯಾಮ್ರಾ ಹಿಡಿದ ತಕ್ಷಣ. ಸೊ ಎಸ್, ದ್ಯಾಟ್ ಈಸ್ ಇಟ್. Day 3 ended, our trip ended, and we will be back to our original normal life. I hope you liked the video. ಇಷ್ಟ ಆಯ್ತು ಅನ್ಕೋತೀನಿ. ಆ್ಯಂಡ್ ನನ್ನ ವ್ಲಾಗ್ಸ್ ನೋಡ್ಕೋತಾ ಇರ್ರಿ, ಸಪೋರ್ಟ್ ಮಾಡಿರಿ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಫಾರ್ ಮೋರ್. ಥ್ಯಾಂಕ್ ಯು, ಲವ್ ಯು ಆಲ್, ಬಾಯ್.